ದಾವಣಗೆರೆ ನಡೆದಾಡೋ ದೇವರು ಇವತ್ತು ನಮ್ಮ ಜೊತೆ ಇಲ್ಲ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆ ಸುದ್ದಿ ಕೇಳಿ ನಮಗೆಲ್ಲ ಭಾಳ ಶಾಕ್ ಆಯಿತು. 2-3 ಸರಿ ಈ ವಿಷಯನ ಹಬ್ಸಿದ್ರು. ಆದರೂ ಅದು ಸುಳ್ಳಾಗಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂತ ಇದ್ವಿ. ಇವತ್ತು ಅದು ನಿಜ ಅಂತ ಕೇಳಿ ನಮಗೆಲ್ಲ ಭಾಳ ದುಃಖ ಆಗಿದೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಅವ್ರಿಗಿದ್ದಾರೆ. ಅವರು ಒಂದು ಜಾತಿ ಜನಾಂಗಕ್ಕೆ ಸಹಾಯ ಮಾಡಿಲ್ಲ. ಅವರು ಯಾವುದೇ ಧರ್ಮದವರು ಬರಲಿ, ಏನೇ ಕೇಳಲಿ, ಅವ್ರು ಸರ್ಕಾರದ ಅನುದಾನಗಳು ಕೊಡ್ತಾ ಇರಲಿಲ್ಲ. ಅವರು ವೈಯಕ್ತಿಕವಾಗಿ ಅವ್ರು ಸಹಾಯ ಮಾಡೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಯಾರು ಬಂದರು ನಮಗಿಂತ ಸಮಸ್ಯೆ ಐತೆ ಅಂದರೆ ಅವರು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ತಿರ್ಲಿಲ್ಲ. ಆ ಥರ ದಾನ ಧರ್ಮ ಮಾಡ್ತಾ ಬಂದಿರೋರು ಅವರು. ಕೊರೋನಾನಲ್ಲಿ ಇಂಗ್ಲೀಷಲ್ಲಿ ಕೊಟ್ಟು ನಮಗೆ ನಡೆದಾಡೋ ದೇವರು ಅಂತ ಯಾಕೆ ಹೇಳಿದೆ ಅಂದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಕಳೆದ 15 ದಿನಗಳ ಕೆಳಗೆ ನಾವು ನೋಡೋದಕ್ಕೆ ಹೋದಾಗ ನಮಗೆ ಅವ್ರು ಚೇತರಿಸ್ಕೊಳ್ತಿದ್ದಾರೆ ಅಂತ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ನಮ್ಮ ಮಂಜಣ್ಣನು 2-3 ಸಾರಿ ಹೋಗಿ ಬಂದರು. CM ಅವ್ರು ಬಂದಾಗ ಎಲ್ಲ ಹೋಗಿ ಬಂದರು. ಅವ್ರು ಚೇತರಿಸ್ಕೊತಿದ್ದಾರೆ, ಊಟ ಮಾಡ್ತಿದ್ದಾರೆ, ಆರಾಮಾಗ್ತಿದ್ದಾರೆ ಅನ್ನೋದೇ ನಮಗೆಲ್ಲ ಇತ್ತು. ಆರಾಮಾಗಿ ಬರ್ತಾರೆ, ದಾವಣಗೆರೆ ಹೋಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಬರ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಇವತ್ತು ಆ ಸುದ್ದಿ ಕೇಳಿ ನಮಗೆ ಭಾಳ ನೋವಾಗಿದೆ. ಸಾಹೇಬರು, ಸಚಿವರು ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವು ಎಲ್ಲ ಅಭಿಮಾನಿಗಳು ಮಾತಾಡಿ ಎಲ್ಲಾದರೂ ಒಂದು ಒಳ್ಳೆ ಮಧ್ಯ ಸ್ಥಳದಲ್ಲಿ ಎಲ್ಲರಿಗೂ ದರ್ಶನ ಭಾಗ್ಯ ಮಾಡೋವಂಥ ವ್ಯವಸ್ಥೆ ಆಗಬೇಕು. ಎಲ್ಲರೂ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದವರು. 6 ಬಾರಿ ಶಾಸಕರಾಗಿದ್ದಾರೆ ಅವರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರನ್ನ ಭಾಳ ಎಲ್ಲರೂ ಸೇರಿ ಅವ್ರನ್ನ ನಾವು ಕಳಿಸ್ಕೊಡೋವಂಥ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಸಾಹೇಬರು ದಾರಿ ಕಾಯ್ತಾ ಇದ್ದಾರೆ. ಅವ್ರು ಬಂದ ನಂತರ ತೀರ್ಮಾನ ಆಗುತ್ತೆ. ಎಲ್ಲರಿಗೂ ದರ್ಶನ ಭಾಗ್ಯ ಸಿಗೋವಂಥ ಕೆಲಸ ಮಾಡಬೇಕು ಅಂತ ಸಾಹೇಬರಲ್ಲಿ ಕೇಳ್ಕೊತೀವಿ.